ಒಂದು ಇದೆ ಏನಂತಂದರೆ, ನಾವೇನೋ ಒಂದು ಮೆಡಿಸಿನ್ಸ್ ಕೊಡ್ತೀವಿ, ಏನೋ ಒಂದು ಪ್ರಿಸ್ಕ್ರೈಬ್ ಮಾಡ್ತೀವಿ, ಏನೋ ಒಂದು ಕೊಡ್ತೀವಿ. ಕೊಟ್ಟಾಗ ಒಂದು ಕೇಳ್ತಾರೆ, ಮೇಡಮ್ ಸೈಡ್ ಎಫೆಕ್ಟ್ ಏನೂ ಇಲ್ಲ ತಾನೇ ಅಂತ ಕೇಳ್ತಾರೆ. ಹೌದು, ಅವ್ರು ಕೇಳೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೈಡ್ ಎಫೆಕ್ಟ್ ಇದ್ದರೆ ನಾವು ಯಾಕೆ ಕೊಡ್ತೀವಿ ಅಲ್ವಾ? ಹಾಗೇನೆ ಎಲ್ಲದು ಪರ್ಫೆಕ್ಟ್ ಅಂತ ಯಾವುದೂ ಹೇಳೋಕ್ಕಾಗಲ್ಲ. ಆದರೆ ಅವ್ರು ಹೋಗ್ಬಿಟ್ಟು ಅದೇ ದಿನ ಅಥವಾ ಅದ್ರ ನೆಕ್ಸ್ಟ್ ಡೇ ಹೋಗಿ ಗೋಬಿ ತಿಂತಾರೆ. ಅದು ಎಷ್ಟು ದಿನದಿಂದ ಎಣ್ಣೆಲಿ ಕರೆದಿರ್ತಾರೆ ಗೊತ್ತಿಲ್ಲ. ಆಮೇಲೆ ಸಮೋಸ ತಿಂತಾರೆ, ಅದು ಯಾವ ಎಣ್ಣೆಲಿ ಕರೆದಿರ್ತಾರೆ ಗೊತ್ತಿಲ್ಲ. ಜಂಕ್ ಫುಡ್ನ ತಿಂತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಮಾಡೋರ ಹತ್ರ, ಎಕ್ಸಾಂಪಲ್ ನೀವೇ ಗೋಬಿ ಮಾಡ್ತಿರ್ತೀರಾ, ಅಣ್ಣ ಗೋಬಿ ತೊಗೊತೀನಿ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳ್ತೀರಾ? ಇಲ್ಲ. ರಿಯಲ್ ಆಗಿ ಸೈಡ್ ಎಫೆಕ್ಟ್ಸ್ ಇರೋದು ಅಥವಾ ಹೆಲ್ತಿಗೆ ಪ್ರಾಬ್ಲಮ್ ಇರೋದು ಅಲ್ಲಿ. ಎಲ್ಲಿ ಕ್ವಶನ್ ಮಾಡಬೇಕೋ ಅಲ್ಲಿ ಕ್ವಶನ್ ಮಾಡಲ್ಲ. ಬೇಕರಿ ತಿಂಡಿಗಳನ್ನ ಹೋಗಿ ತೊಗೊತಾರೆ. ತಿನ್ನೋದನ್ನೇ ಬೇಡ ಅಂತ ಹೇಳೋಕ್ಕಾಗಲ್ಲ. ಈಗಿನ ಲೈಫ್ ಸ್ಟೈಲಲ್ಲಿ ಅಪರೂಪಕ್ಕೆ ತಿನ್ನಿ, ಆದರೆ ತಿನ್ನುವಾಗ ಎಲ್ಲಿ ಹೆಲ್ದಿ ಆಗಿರುತ್ತೋ ಹೆಲ್ದಿಯರ್ ವರ್ಷನ್ ಇರೋದ್ರಲ್ಲಿ ಹೆಲ್ದಿಯರ್ ವರ್ಷನ್ ನೋಡಿ ತೊಗೊಬೇಕು. ಎಲ್ಲಿ ಸೈಡ್ ಎಫೆಕ್ಟ್ ಇರುತ್ತೋ ಅಲ್ಲಿ ಕೇಳೋದು ಬಿಟ್ಬಿಟ್ಟು ಡಾಕ್ಟ್ರ್ ಬರೋದು ಬಂದಾಗ ನಾವು ಕೊಡೋದು ಸಜೆಷನ್ನೇ ಅವ್ರಿಗೆ ಒಳ್ಳೇದಾಗಲಿ ಅಂತ. ಯಾವುದೇ ರೀತಿಲಿ ಆದರೂ ಮೆಡಿಸಿನ್ ಆಗಿರ್ಬೋದು, ಸಜೆಷನ್ಸ್ ಆಗಿರ್ಬೋದು, ನಮಗೇನೆ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳಿದಾಗ ನಮಗೆ ಸ್ವಲ್ಪ ವಿಯರ್ಡ್ ಅನಿಸುತ್ತೆ.